ಇನ್ನು ನಟಿ ಪೂಜಾ ಗಾಂಧಿ ಅವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ಪೂಜಾ ಗಾಂಧಿ ಅವರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಸುದ್ದಿ ಇದು. ಏಕೆಂದರೆ ಪೂಜಾ ಗಾಂಧಿ ಅವರು ಇದು ನೆನಪು ಮಾತ್ರ ಆಗಿದ್ದಾರೆ. ಹಾಗಾದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತಾ ಇದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ದಂಡುಪಳ್ಳಿ ಸಿನಿಮಾನೇ ಇವರ ಕೊನೆಯ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ 40ಕ್ಕೂ ಅಧಿಕ ಸಿನಿಮಾ ನಾಯಕಿಯಾಗಿ ಕೂಡ ಗುರುತಿಸ್ಕೊಂಡ್ರು. ಮತ್ತು ಸೀರಿಯಲ್ಗಳಲ್ಲಿ ಗೆಸ್ಟಾಗಿ ಕೂಡ ಕಾಣಿಸ್ಕೊಂಡ್ರು. ಇತ್ತೀಚೆಗೊಂದು ಸಿಕ್ಕಾಪಟ್ಟೆ ದಪ್ಪನೂ ಕೂಡ ಆಗಿದ್ದಾರೆ. ಮದುವೆ ಆದ ನಂತರ ತುಂಬಾ ದಪ್ಪನೂ ಕೂಡ ಆದರು. ಈಗಲೇ ಮದುವೆಯಾಗಿ 3 ವರ್ಷಗಳಾಯಿತು, ಒಂದು ಮಗುನೂ ಸಹ ಇದೆ. ಅಷ್ಟೇ ಅಲ್ಲದೆ ನಟಿ ಪೂಜಾ ಗಾಂಧಿ ಚಿತ್ರರಂಗದಿಂದ ದೂರ ಆಗಲು ಕಾರಣ ಅವಕಾಶಗಳ ಕೊರತೆ ಮತ್ತು ದಂಡುಪಳ್ಳಿ ಸಿನಿಮಾ ಮಾಡಿದ್ದೇ ಅವ್ರಿಗೊಂದು ದೊಡ್ಡ ಮಟ್ಟಿಗೆ ಪೆಟ್ಟು ಬಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ನಾಯಕಿ ಸ್ಥಾನದಿಂದ ವಿಲನ್ ರೋಲ್ಗೆ ಬಂದರು. ಅದು ಭಾಳ ದೊಡ್ಡ ಮಟ್ಟಿಗೆ ಅವರು ಡಿಗ್ಲಾಮರನ್ನು ತಂದು ಕೊಡ್ತು. ಈ ಕಾರಣದಿಂದಾಗಿಯೇ ನಟಿ ಪೂಜಾ ಗಾಂಧಿ ಅವರು ಕೆರಿಯರ್ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಪೆಟ್ಟು ಬಿತ್ತು ಅಂತ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ನಟಿ ಪೂಜಾ ಗಾಂಧಿ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಸಹ ಹೇಳ್ಬೋದು. ಪೂಜಾ ಗಾಂಧಿ ಅವರು ಸುಮಾರು 15 ವರ್ಷಗಳ ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು. ಹಾಗೆ ಹೆಸರು ಸಹ ಮಾಡಿದ್ರು ಅಂತ ಹೇಳ್ಬೋದು. ಅವ್ರ ತಂಗಿನೂ ಕೂಡ ಚಿತ್ರರಂಗಕ್ಕೆ ಬಂದರು. ಅವರು ಕೂಡ ಅಷ್ಟೇ ಹಿಟ್ಟಾಗಲಿಲ್ಲ. ಅವರು ಸಹ ಮದುವೆಯಾಗಿ ಈಗ ಫಾರಿನಲ್ಲಿ ಹೋಗಿ ಸೆಟಲ್